ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ಸ್ ಟು ನೆತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ನಾನು ನಿಮಗೆಲ್ಲ ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಏನು ಅಂತ ತಿಳಿದುಕೊಳ್ಳೋಣ. ಶಂಖಪುಷ್ಪ ಹೂವಿನಿಂದ ನಾವು ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಯಾವ ರೀತಿ ನಾವು ಬಳಸ್ಬೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದರಿಂದ ಬ್ಲೂ ಟೀನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂತಲೂ ಕೂಡ ನೋಡ್ತಾ ಇರ್ಬೋದು ನೀವು, ಎಷ್ಟು ಕಲರ್ ಕಾಣಿಸ್ತಿದೆ ಅಂತ. ಆದರೆ ಇದರಲ್ಲಿ ಜಾಸ್ತಿ ಕಂಡುಬರೋದು ಬಂದು ವೈಟ್ ಕಲರ್ ಹಾಗೆಯೇ ಬ್ಲೂ ಕಲರ್ ಕಂಡು ಬರುತ್ತೆ. ಇದನ್ನು ನಾವು ಪಾಟಲ್ಲೂ ಕೂಡ ಬೆಳೆಸ್ಬೋದು. ಮತ್ತು ದೇವರ ಅಲಂಕಾರಕ್ಕಾಗಿ ಉಪಯೋಗಿಸಬಹುದಾದ ಶಂಖಪುಷ್ಪ ಹೂವಿನಲ್ಲಿ ಏನೆಲ್ಲ ಉಪಯೋಗವಿದೆ ಅಂತಲೂ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಅಂಗೈಯಲ್ಲಿ ಮನೆಮದ್ದು ಇದ್ದರೂ ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ಮತ್ತು ಇದರಿಂದ ಟೀನ ಯಾವ ರೀತಿ ಪ್ರಿಪೇರ್ ಮಾಡೋದು ಕೂಡ ಅಂತಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ಶಂಖಪುಷ್ಪ ಹೂವು ಶಂಕುವಿನ ಆಕಾರದಲ್ಲಿರುತ್ತದೆ. ಅದಕ್ಕೆ ನಾವು ಇದನ್ನು ಶಂಖಪುಷ್ಪ ಹೂವು ಅಂತಲೂ ಕೂಡ ಕರಿತೀವಿ. ಇದನ್ನು ಅಪರಾಜಿತ ಅಂತಲೂ ಕೂಡ ಕರೀತಾರೆ. ಮತ್ತು ಇಂಗ್ಲೀಷ್ನಲ್ಲಿ ಕ್ಲಿಟೋರಿಯಾ ಅಂತಲೂ ಕೂಡ ಕರೀತಾರೆ. ಇದನ್ನು ಬಳಸೋದ್ರಿಂದ ಅರ್ಧ ತಲೆನೋವು ಮತ್ತು ತೀವ್ರ ತಲೆನೋವು, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಜಾಸ್ತಿ ಬಂದು ಬಿಳಿ ಬಣ್ಣದಲ್ಲಿ ಹಾಗೆಯೇ ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ. ಇದನ್ನು ಜಾಸ್ತಿ ಆಯುರ್ವೇದದಲ್ಲಿ ಬಿಳಿ ಶಂಖಪುಷ್ಪಕ್ಕೆ ತುಂಬಾ ಮಹತ್ವವಿದೆ. ಶಂಖಪುಷ್ಪವನ್ನು ಮೆಮೊರಿ ಪವರ್, ಬ್ರೈನ್ ಟಾನಿಕ್ ಅಂತಲೂ ಕೂಡ ಕರೀತಾರೆ. ಮನಸ್ಸಿನಲ್ಲಿರುವಂತಹ ಆಯಾಸವನ್ನು, ಸ್ಟ್ರೆಸ್ಸನ್ನು ಕಡಿಮೆ ಮಾಡುವುದಲ್ಲದೆ ಒಳ್ಳೆಯ ನಿದ್ದೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಮನಸ್ಸಿಗೆ ಒಳ್ಳೆಯ ರಿಲ್ಯಾಕ್ಸನ್ನು ಕೂಡ ಕೊಡುತ್ತದೆ. ಇದರ ನಿಯರೋ ಪ್ರೊಟೆಕ್ಟಿವ್ ಆಕ್ಟಿವಿಟಿ ಮೆದುಳಿನ ಫಂಕ್ಷನ್ಗೆ ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ಹಾಗೆಯೇ ತಲೆನೋವಿನ ಸಮಸ್ಯೆಗೆ ಶೀಘ್ರ ಪರಿಹಾರ ಮಾಡುತ್ತದೆ. ಇದನ್ನು ನಾವು ತಲೆನೋವಿನ ಸಮಸ್ಯೆಗೆ ಯಾವ ರೀತಿ ಬಳಸ್ಕೊಳ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಶಂಖಪುಷ್ಪ ಗಿಡದ ಬೇರನ್ನು ತೊಳೆದು ಬಿಟ್ಟು ಕಲ್ಲಿನಲ್ಲಿ ಅದನ್ನು ಅರೆದು ಒಂದು ರೀತಿಯಾಗಿ ಗಂಧ ತಯಾರಾಗುತ್ತದೆ. ಅದನ್ನು ಕಣ್ಣಿನ ಸುತ್ತ ಕಾಡಿಗೆ ರೀತಿ ಹಚ್ಚುವುದರಿಂದ ತಲೆನೋವು ಶೀಘ್ರವಾಗಿ ಪರಿಹಾರವಾಗುತ್ತದೆ. ಹಾಗೆಯೇ ಇದು ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಅದನ್ನು ಯಾವ ರೀತಿ ನಾವು ಬಳಸ್ಕೊಳ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಶಂಖಪುಷ್ಪ ಗಿಡದ ಬೇರನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ 1 ದಿನ ನೆನೆಯಲು ಬಿಡಬೇಕು. ಬಿಟ್ಟ ನಂತರ ಅದನ್ನು ನಾವು ಡೈಲಿ ಹಚ್ಚುವುದರಿಂದ, ನಾವು ಪ್ರತಿನಿತ್ಯ ಬಳಸುವುದರಿಂದ ಕೂದಲ ಉದುರುವಿಕೆಯೂ ಕೂಡ ಕಡಿಮೆಯಾಗುತ್ತದೆ. ಮತ್ತು ಇದರಿಂದ ನಾವು ಬ್ಲೂ ಟೀನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಪಾತ್ರೆಗೆ 1 ಲೋಟ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 4 ರಿಂದ 5 ಆಗುವಷ್ಟು ಶಂಖಪುಷ್ಪ ಹೂವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 1 ಇಂಚ್ ಆಗುವಷ್ಟು ಚಕ್ಕೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಹೆಬ್ಬೆಟ್ ಗಾತ್ರ ಆಗುವಷ್ಟು ನಾನಿಲ್ಲಿ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕುದಿಯಲು ಬಿಡಬೇಕು. ನೋಡಿ ಯಾವ ರೀತಿ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ಅಂತ ನೋಡ್ತಾ ಇರ್ಬೋದು. ಇವಾಗ ಬ್ಲೂ ಕಲರಲ್ಲಿ ಟರ್ನ್ ಆಗಿದೆ ಅಂತ. ಇದರಲ್ಲಿ ಒಂದು ಮ್ಯಾಜಿಕ್ ಕೂಡ ಇದೆ, ಬನ್ನಿ ಏನು ಅಂತ ತಿಳಿಸ್ಕೊಡ್ತೀನಿ. ಚೆನ್ನಾಗಿ ಕುದಿಸಿದ ನಂತರ ನಾನಿಲ್ಲಿ ಒಂದು ಲೋಟಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜು ಕೂಡ ನಿವಾರಣೆಯಾಗುತ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವುದು ಕೂಡ ಕಡಿಮೆಯಾಗುತ್ತದೆ. ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಬಂದು ಬ್ಲೂ ಕಲರಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಯಾವ ರೀತಿ ಮ್ಯಾಜಿಕ್ ತಿರುಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ನಾವು ವಾರಕ್ಕೆ 2 ಟೈಮ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆಯನ್ನು ಕಾಣಬಹುದು. ಹಾಗೆಯೇ ನಮ್ಮ ಮುಖದಲ್ಲಿ ಚರ್ಮದ ಕಾಂತಿಯು ಕೂಡ ತುಂಬಾ ಕಲರ್ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ನಿಂಬೆಹಣ್ಣು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಭಾಗದಷ್ಟು ನಿಂಬೆಹಣ್ಣು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಲೋಟಕ್ಕೆ. ಬನ್ನಿ ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ನಾನು ನಿಂಬೆ ರಸನ ನಾನಿಲ್ಲಿ ಲೋಟಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ. ಇವಾಗ ನೋಡ್ತಾ ಇರ್ಬೋದು ನೀವು, ಬ್ಲೂ ಕಲರಲ್ಲಿ ಇದ್ದಿದ್ದು ಪರ್ಪಲ್ ಕಲರ್ಗೆ ಟರ್ನ್ ಆಗ್ತಿದೆ ಅಂತ. ನೋಡಿದ್ರಲ್ವಾ ಮ್ಯಾಜಿಕ್ ಯಾವ ರೀತಿ ಇದೆ ಅಂತ. ನೋಡಿ ಯಾವ ರೀತಿ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ಅಂತ. ಶಂಖಪುಷ್ಪ ಹೂವನ್ನು ನಾವು ಒಣಗಿಸ್ಬಿಟ್ಟು ಅದ್ರ ಪೌಡ್ರನ್ನ ನಾವು ಹಾಲಲ್ಲಾದರೂ ಕುಡಿಬೋದು. ಹಾಗೆಯೇ ಬಿಸಿ ನೀರಿಗೆ 1 ಸ್ಪೂನ್ ಹಾಕ್ಕೊಂಡು ಕೂಡ ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬ್ಲೂ ಟೀನ ಪ್ರಿಪೇರ್ ಮಾಡಿದ್ದೀನಿ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ.
ಇನ್ ಕೇಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.